ನಮಸ್ಕಾರ ಮಗ ಎಲ್ರಿಗೂ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಇವಾಗ ಏನಪ್ಪಾ ಅಂದ್ರೆ IPL ಗೆ ಇಲ್ಲಿ ಹೊಸ ರೂಲ್ಸ್ ಕೂಡ ನಿನ್ನೆ ಬಂತು. ಬಟ್ ಇದಾದ ಬಳಿಕ ನಮ್ಮ ಹಜಲ್ವುಡ್ಗೆ ಯಾರು ರಿಪ್ಲೇಸ್ಮೆಂಟ್ ಆಗ್ತಾರೆ. ಬಟ್ ಅದೇ ತರ ಈಗ ಡೆಲ್ಲಿಗೆ ಕೂಡ ಹೊಸ ಮೆಂಬರ್ ಎಂಟ್ರಿ ಕೊಟ್ಟರು. ಬಟ್ ಅವ್ರ ಕತೆ ಏನಂತ ಈ ಒಂದು ವಿಡಿಯೋದಲ್ಲಿ ನಾನು ಪ್ರತಿಯೊಂದನ್ನು ಕೂಡ ಡಿಟೇಲ್ ಆಗಿ ಹೇಳ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಮಾಡಿ. ಇನ್ನು ಮೊದಲನೇ ಅಪ್ಡೇಟ್ ಏನಪ್ಪಾ ಅಂದ್ರೆ ಇಲ್ಲಿ ನೋಡ್ಬೋದು ಅಂದ್ರೆ IPL ಗೆ ಇಲ್ಲಿ ಹೊಸ ಆಟಗಾರ ಎಂಟ್ರಿ ಕೊಟ್ಟರು. ಅಂದ್ರೆ ಯಾರ ಜಾಗದಲ್ಲಿ ಅಂತ ಕೇಳ್ತಾ ಹೋದ್ರೆ ಜೇಕ್ ಪ್ರಜರ್ ಮೆಕ್ಗರ್ ಅವರ ಜಾಗದಲ್ಲಿ ಇದೀಗ ಮುಸ್ತಾಫಿಜರ್ ರೆಹಮಾನ್ ಅವರು ಇಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ. ಬಟ್ ಇವರು ಜೇಗರ್ಕ್ ಅವರು ಇದೀಗ ಆಸ್ಟ್ರೇಲಿಯಾಗೆ ಹೋದರು. ಯಾಕಂದ್ರೆ ಅವ್ರಿಗೆ ಟೂರ್ ಇರೋದ್ರಿಂದ ಹೀಗಾಗಿ ಅವರು ತಮ್ಮ ನೇಷನ್ಗೆ ಇದೀಗ ಹೋಗಿದ್ದಾರೆ. ಬಟ್ ಅವರ ಜಾಗದಲ್ಲಿ ಬಾಂಗ್ಲಾದೇಶದ ಸ್ಪೀಡ್ ಬಾಲರ್ ಆದ ಮುಸ್ತಾಫಿಜರ್ ರೆಹಮಾನ್ ಇದೀಗ ಎಂಟ್ರಿ ಕೊಟ್ಟಿದ್ದಾರೆ. ಬಟ್ ಇವ್ರ ಕತೆ ಏನಪ್ಪಾ ಅಂದ್ರೆ ಇದೀಗ NOC ಇಂದ ಇವರು ಇದೀಗ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಇಲ್ಲಿ ಮಾಹಿತಿ ಬಂದಿದೆ. ಬಟ್ ಏನ್ ಆಗಲಿದೆ ಅಂತ ಮುಂದೆ ಕಾದ್ಬಿಡಬೇಕು. ಅಂದ್ರೆ ಇವರಿಗೆ UAE ಟೂರ್ಗೆ ಇವರು ಇಲ್ಲಿ ಹೋಗಿದ್ದಾರೆ. 17 ಮೇ ಇಂದ 19 ಮೇ ತನಕ ಇವರು UAE ಇಲ್ಲಿದ್ರೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇವರು ಪಾಕಿಸ್ತಾನ ವಿರುದ್ಧ ಕೂಡ ಇವ್ರದ್ದು ಸೀರೀಸ್ ಇದೆ. ಹೀಗಾಗಿ ಇವರು ಬರೋದು ಡೌಟ್ಫುಲ್ ಅಂತಾನೆ ಇಲ್ಲಿ ಹೇಳ್ಬೋದು. ಅದ್ರ ತಗೊಂಡದು ಒಂಥರ ಇಲ್ಲಿ ಬೇಜಾರಾಗಿ ಹೋಯ್ತು. ಯಾಕಂದ್ರೆ ಇವರು ಬಂದಿದ್ರೆ ಒಂಥರ ಚೆನ್ನಾಗಿರ್ತಿತ್ತು. ನನ್ನ ಪ್ರಕಾರ ಇವರು ಇನ್ನೊಬ್ಬ ಬ್ಯಾಟ್ಸ್ಮನ್ ಅದು ಡೇವಿಡ್ ವಾರ್ನರ್ ಆಗಲಿ ಇನ್ನು ಬೇಸ್ಟು ತಗೋತಾರಂತ ನಾನು ಅನ್ಕೊಂಡಿದ್ದೆ. ಬಟ್ ಇವ್ರು ಏನಪ್ಪ ಅಂದ್ರೆ ಮುಸ್ತಾಫಿಜರ್ ರೆಹಮಾನ್ ಅವರನ್ನ ತೆಗೆದುಕೊಂಡಿದ್ದಾರೆ. ಆಲ್ರೆಡಿ ಇವರ ತಂಡದ ಹತ್ರ ಇಲ್ಲಿ ಸ್ಟಾರ್ಕ್ ಇದ್ರು. ಬಟ್ ಹೀಗಾಗಿ ಸ್ಟಾರ್ಕ್ ಕೂಡ ಈ ಒಂದು ಸೀಸನ್ ಆಡ್ತಿಲ್ಲ. ಬಟ್ ಹೀಗಾಗಿ ಅವರಿಗೋಸ್ಕರ ಅಂದ್ರೆ ಅವರಿಲ್ಲ ಅಂತೇಳಿ ಇವರು ಮುಸ್ತಾಫಿಜರ್ ರೆಹಮಾನ್ ಇಲ್ಲಿ 6 ಕೋಟಿಗೆ ಏನು ಬೈ ಮಾಡಿದ್ರು. ಬಟ್ ಇದು ಏನಪ್ಪಾ ಅಂದ್ರೆ ಒಂಥರ ಶಾಕ್ ಆಗಿದೆ. ಇನ್ನು ಯಾರು ಬರ್ತಾರೋ ಜಾಗದಂತ ಕಾದ್ಬಿಡಬೇಕು. ಬಟ್ ಮುಸ್ತಾಫಿಜರ್ ರೆಹಮಾನ್ ಬರ್ತಾರ ಬೇರೆ ಯಾರನ್ನು ತಗೋತಾರಂತ ನೋಡ್ಬೇಕು. ಇನ್ನೊಂದು ರೂಲ್ಸ್ ಏನಪ್ಪಾ ಅಂದ್ರೆ ಇದೀಗ ಸೆಕೆಂಡ್ ಅಪ್ಡೇಟ್ ಇಲ್ಲಿ ಬಂದಿರೋದು ಇದೀಗ ಟೆಂಪ್ರವರಿ ಇದೀಗ ರಿಪ್ಲೇಸ್ಮೆಂಟ್ ಅಂತ ಬಂದಿದೆ. ಬಟ್ ಈ ರೂಲ್ಸ್ ಏನ್ ಹೇಳುತ್ತಪ್ಪ ಅಂದ್ರೆ ಇಲ್ಲಿ ನೋಡ್ಬೋದು. ಬಟ್ ಇಲ್ಲಿ ಈಗ ಬೈ ಮಾಡಿದಂತ ಆಟಗಾರ ಏನಪ್ಪಾ ಅಂದ್ರೆ ಇವರು ಒನ್ಲಿ ಟೆಂಪ್ರವರಿ ಆಗಿರ್ತಾರೆ. ಅಂದ್ರೆ ಮುಸ್ತಾಫಿಜರ್ ರೆಹಮಾನ್ ಇದೀಗ ಜೇಕ್ ಪ್ರಜರ್ ಮೆಕ್ಗರ್ ಅವರ ಜಾಗದಲ್ಲಿ ಬಂದಿದ್ದಾರೆ. ಅಂದ್ರೆ ಇದೀಗ ಮುಸ್ತಾಫಿಜರ್ ರೆಹಮಾನ್ ಟೆಂಪ್ರವರಿ ಆಟಗಾರ. ಹೀಗಾಗಿ ಮುಂದಿನ ಸೀಸನ್ ಏನಪ್ಪಾ ಅಂದ್ರೆ ಇಲ್ಲಿ ಹರಾಜಿಗೆ ಅವೈಲೇಬಲ್ ಇರೋದಿಲ್ಲ ಅಂತ ಮಾಹಿತಿ ಬಂದಿದೆ. ಇದು ಏನಪ್ಪಾ ಅಂದ್ರೆ ಒಂದು ಅಪ್ಡೇಟ್. ಬಟ್ ಜೇಕ್ ಪ್ರಜರ್ ಮೆಕ್ಗರ್ಗೆ ತಂಡದಲ್ಲಿ ಇದೀಗ ಪರ್ಮನೆಂಟ್ ಆಟಗಾರ. ಹೀಗಾಗಿ ಇಲ್ಲಿ ಮತ್ತೊಂದು ಅಪ್ಡೇಟ್ ಏನಪ್ಪಾ ಅಂದ್ರೆ ನಮ್ಮ ಜಾಶ್ ಹಜಲ್ವುಡ್ಗೆ ಯಾರು ಬರ್ತಾರೆ ರಿಪ್ಲೇಸ್ಮೆಂಟ್ ಅಂತ ಕೂಡ ಸುಮಾರು ಜನ ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ರಿ. ಬಟ್ ಅವ್ರಿಗೋಸ್ಕರ ಒಂದು ಅಪ್ಡೇಟ್ ಏನಪ್ಪಾ ಅಂದ್ರೆ ಇಲ್ಲಿ ನನ್ನ ಪ್ರಕಾರ ನಮ್ಮ RCB ತಂಡ ಇದೀಗ ರಿಪ್ಲೇಸ್ಮೆಂಟ್ನೇ ಹುಡುಕ್ಲೇಬೇಕು. ಯಾಕಂದ್ರೆ ನಮ್ಮ ತಂಡದಲ್ಲಿ NBDನೂ ಇಲ್ಲ, ಬಟ್ ಹಜಲ್ವುಡ್ ಇಲ್ಲ. ಅಂದ್ರೆ ಇದೀಗ ಇರೋದು ನುವಾನ್ ತುಷಾರ್ ಒಬ್ಬರೇ. ಬಟ್ ಅವರೊಬ್ಬರೇ ಇದ್ರೆ ತಂಡ ಏನು ಮಾಡೋಕ್ಕಾಗತ್ತೆ ಅಷ್ಟೇ. ಬಟ್ ಇದೀಗ ಮತ್ತೊಂದು ರಿಪ್ಲೇಸ್ಮೆಂಟ್ ಯಾರು ಬರ್ಬೋದು ನನ್ನ ಪ್ರಕಾರ ಅಂತಂದ್ರೆ ಇಲ್ಲಿ ನ್ಯೂಜಿಲೆಂಡ್ನ ಫಾಸ್ಟ್ ಬೌಲರ್ ಆದ ಮ್ಯಾಟ್ ಹೆನ್ರಿ ಇಲ್ಲಿ ಬರುವ ಸಾಧ್ಯತೆ ಕೂಡ ಇದೆ. ಬಟ್ ಇವ್ರು ರಿಪ್ಲೇಸ್ಮೆಂಟ್ ಮಾಡಿದ್ರೆ ಒಂಥರ ಹಜಲ್ವುಡ್ಗೆ ಮ್ಯಾಚ್ ಮಾಡೋದಂಗೆ ಇಲ್ಲಿ ಆಗುತ್ತೆ. ಹೀಗಾಗಿ ಅವ್ರನ್ನ ತೆಗೆದುಕೊಳ್ತಂದ್ರೆ RCB ಇದೀಗ ಬಾಲಿಂಗ್ ಅಲ್ಲಿ ಮತ್ತಷ್ಟು ಸ್ಟ್ರಾಂಗ್ ಆಗಲಿದೆ. ಇನ್ನು ಅದೇ ತರ ಇವ್ರನ್ನ ಬಿಟ್ಟು ಯಾರಪ್ಪ ಅಂದ್ರೆ ನಹೀದ್ ರಾನಾ ಬಾಂಗ್ಲಾದ ಸ್ಪೀಡ್ ಬಾಲರ್ ಇವ್ರನ್ನು ಕೂಡ ತಗೊಂಡ್ರೆ RCB ಇದೀಗ ಚೆನ್ನಾಗಿರುತ್ತೆ. ಬಟ್ ಇನ್ನೊಬ್ಬ ಏನಪ್ಪಾ ಅಂದ್ರೆ ಇದೀಗ ವಿಲಿಯಂ ಉರೂಕಿ, ಈ 3 ಜನ ಒಬ್ಬರಲ್ಲಿ ತಗೊಂಡ್ಕೊಳ್ತಂದ್ರೆ RCB ಇದೀಗ ರಿಪ್ಲೇಸ್ಮೆಂಟ್ ಬೆಟರ್ ಅಂತ ನನಗನಿಸ್ತಿದೆ. ಬಟ್ ನಿಮಗೆ ಹೇಗೆ ಅನಿಸ್ತದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕೂಡ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಪ್ರಕಾರ ಜಾಶ್ ಹಜಲ್ವುಡ್ಗೆ ರಿಪ್ಲೇಸ್ಮೆಂಟ್ ಬರಬೇಕಾ ಬೇಡವಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕೂಡ ಕಮೆಂಟ್ ಮಾಡಿ. ಥ್ಯಾಂಕ್ ಯು.